ಮಿನಿಸ್ಟರ್ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರಂತೆ. 8 ದಿನ ಅಧಿವೇಶನ ಗಲಾಟೆಯಲ್ಲೇ ಕಳೆದೋಯ್ತು. ಒಂದು ನಯಾ ಪೈಸೆನೂ ಚರ್ಚೆ ಆಗಲಿಲ್ಲ. ಏನು ಗಲಾಟೆ? ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಬಿ ಜೆ ಪಿಯವರು ಸ್ಪಿಯರ್ ಹೆಡ್ ಮಾಡಿ JDSನ ಬೆಂಬಲದೊಂದಿಗೆ ನಡೆಸಿದ ಹೋರಾಟ ಅದು. ಸದನದ ಒಳಗೂ ಆಯಿತು, ಹೊರಗೂ ಆಯಿತು. ಇಂಥದ್ದೊಂದು ಹೋರಾಟ ಮಾಡುವ ಐಡಿಯಾ BJPಗೆ ಎಲ್ಲಿಂದ ಬಂತು? ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಹೋರಾಟ ಮಾಡಿದ್ದನ್ನು ನೋಡಿದ್ರಿಂದ ಬಂತು. CJP ಪ್ರೊಟೆಸ್ಟು ಮತ್ತು ಇತರ ಕಾರಣಗಳಿಗೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಯಾವ್ಯಾವ ರೀತಿ ಸದನದ ಒಳಗೆ ಸದನದ ಹೊರಗೆ ಏನೇನು ಮಾಡಿದ್ರಲ್ಲ ಅದೆಲ್ಲವನ್ನು BJPಯವರು ಇಲ್ಲಿ ರೆಪ್ಲಿಕೇಟ್ ಮಾಡಿದ್ರು. ಗಟ್ಟಿಯಾಗಿ ನಿಂತು ಪಾಯಿಂಟ್ ಬೈ ಪಾಯಿಂಟ್ ನಾಗೇಂದ್ರರನ್ನು ಸಮರ್ಥಿಸಿಕೊಳ್ಳೋದು ಕೂಡ ಸರ್ಕಾರಕ್ಕೆ ಕಷ್ಟ ಇದೆ. ಅಬ್ಬಬ್ಬ ಅಂದರೆ ಏನು ಹೇಳ್ಬೋದು ರೀ? ಅವರು ಆರೋಪಿ ಅಪರಾಧಿ ಅಲ್ಲ, ಆರೋಪ ಸಾಬೀತಾದರೆ ಶಿಕ್ಷೆ ಆದರೆ ಸಚಿವ ಸಂಪುಟದಿಂದ ಕಿತ್ತಾಕ್ತಾರೆ ಬಿಡಿ, ಅವರಾಗಲೇ ರಾಜೀನಾಮೆ ಕೊಡ್ತಾರೆ ಬಿಡಿ. ಆರೋಪ ಸಾಬೀತಾಗಿ ಶಿಕ್ಷೆ ಆದರೆ ಅವ್ರು ರಾಜೀನಾಮೆ ಯಾಕೆ ಕೊಡಬೇಕು, ಸಚಿವ ಸಂಪುಟದಿಂದ ಕಿತ್ತಾದರೂ ಯಾಕೆ ಹಾಕ್ಬೇಕು? ಎಲ್ಲ ಆಟೋಮೆಟಿಕ್ಕಾಗಿ ನಡೆಯುತ್ತಪ್ಪ. ಇಲ್ಲಿ ಪ್ರಶ್ನೆ ಇರುವುದು, ಅವರ ಮೇಲೆ ED ಚಾರ್ಜ್ ಶೀಟ್ ಹಾಕಿದೆ. SIT ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಬೈ ದ ವೇ ಕರ್ನಾಟಕ ಪೊಲೀಸ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅವ್ರಿಗೆ. ED ಚಾರ್ಜ್ ಶೀಟ್ ಹಾಕಿದೆ ಇವರು ತಪ್ಪಿತಸ್ಥರು ಅಂಥೇಳಿ. 189 ಕೋಟಿಯ ಪೈಕಿ 87 ಕೋಟಿ ರೂಪಾಯಿ, 87 ಚಿಲ್ಲರೆ ಕೋಟಿ ಕರ್ನಾಟಕದಿಂದ ಯೂನಿಯನ್ ಬ್ಯಾಂಕ್ ಅಕೌಂಟಿಗೆ ಬಂದು, ಬೆಂಗಳೂರಿನ ಯೂನಿಯನ್ ವಸಂತ ನಗರದ ಬ್ಯಾಂಕಿಗೆ ಬಂದು, ಅಲ್ಲಿಂದ ತೆಲಂಗಾಣಕ್ಕೆ ಹೈದರಾಬಾದಿಗೆ ಹೋಗಿ, ಹೈದರಾಬಾದಿಗೆ 18 ಅಕೌಂಟ್ಗಳಿಗೆ ಹೋಗುತ್ತೆ, ಅಲ್ಲಿಂದ 600 ಅಕೌಂಟ್ಗಳಿಗೆ ಹೋಗುತ್ತದು. ಆ 600 ಅಕೌಂಟುಗಳ ದುಡ್ಡು ಪೆಟ್ರೋಲ್ ಬಂಕ್ನಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ, ಬಂಗಾರದ ಅಂಗಡಿಯಲ್ಲಿ ಕ್ಯಾಶ್ ಆಗಿ ಹೊರಗೆ ಬರುತ್ತೆ, ಬಂಗಾರವಾಗಿ ಹೊರಗೆ ಬರುತ್ತೆ, ಕೆಲವು ಸಲ ಐಷಾರಾಮಿ ಕಾರುಗಳಾಗಿ ಹೊರಗೆ ಬರುತ್ತೆ. ಅದರ ಬೆನಿಫಿಷಿಯರೀಸ್ ಯಾರ್ಯಾರು ಅನ್ನೋದೆಲ್ಲ ಚಾರ್ಜ್ ಶೀಟ್ ಆಗಿದೆ. ಸಚಿವರಾಗಿರುವುದರಿಂದ ಅವರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ED ಅವರ ಚಾರ್ಜ್ ಶೀಟಿಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗಿದೆ ಪ್ರಾಸಿಕ್ಯೂಷನ್ ಮಾಡಿ ಅಂತ CBIನವರು ಹಾಕ್ಕೊಂಡಿದ್ದಾರೆ. ಈಗ ಅದರ ಮಧ್ಯೆ BJPಯವರು ಭೂಮಿ ಆಕಾಶ ಒಂದಾಗೋ ಹಂಗೆ ಹೋರಾಟ ನಡೆಸಿದ್ರು. ಭೂಮಿ ಆಕಾಶ ಒಂದಾಗೋ ಹಂಗೆ. ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ನೋಡಿ, ನೀವು ಅಧಿಕಾರ ಹಸ್ತಾಂತರ ಆಯಿತು, ಸಿದ್ದರಾಮಯ್ಯನವ್ರ ಕೆಳಗಿಳಿದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಬಟರ್ ಸ್ಮೂತ್ ಆಯ್ತು ಅದು. ಎಲ್ಲೂ ಏನೂ ಗೊಂದಲ ಇಲ್ಲ, ಪಟ ಚಿಟಿಕೆ ಹೊಡೆದಂಗೆ ಆಗ್ಬಿಡ್ತು. ಎಲ್ಲ ಕಡೆ ರಾರಾಜಿಸಿದರು DK ಶಿವಕುಮಾರ್ ಅವರು. ಅದಾದ ನಂತರ ಫುಲ್ ಆ್ಯಕ್ಟಿವ್ ಆಗಿ ಓಡಾಡಿದ್ರು. ಎಲ್ಲ ಅವ್ರದ್ದೇ ಹೆಡ್ಲೈನು, ಎಲ್ಲ ಅವ್ರ ಬಗ್ಗೆನೇ ಹೆಡ್ಲೈನು. ವಿಧಾನ ಪರಿಷತ್ ಚುನಾವಣೆ ಬಂತು. 11 ಜನ BJP JDSನವ್ರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಗೆಲ್ಲಿಸ್ಬಿಟ್ರು. DK ಶಿವಕುಮಾರ್ ಅಷ್ಟು ಸುದ್ದಿ, ಅಷ್ಟರ ಮಟ್ಟಿಗೆ ಪಾಸಿಟಿವ್ ಸುದ್ದಿ. ಎಲ್ಲ ಹಿಂಗೆ ನಡ್ಕೊಂಡು ಬರ್ತಾ ಇರುವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು ನೋಡಿ. ಸೆಕೆಂಡ್ ಸ್ಟೇಜ್ನಲ್ಲಿ 19 ಜನ ಅದರಲ್ಲ. ಅದಾದ ಮೇಲೆ ಏನು? ಶಾಸಕರ ಅಸಮಾಧಾನ, ಸಚಿವರುಗಳ ಅಸಮಾಧಾನ, ಅವರು ಮೀಟಿಂಗಿಗೆ ಬರಲಿಲ್ಲ, ಇವರು ಸೆಷನ್ನಿಗೆ ಬರಲಿಲ್ಲ, ಇವೇ ಸುದ್ದಿ. ಆ ಕಡೆ ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ರೈತರು ಸರ್ವೆ ಮಾಡೋದಕ್ಕೆ ಹೋದವರನ್ನು ಪೊರಕೆಯಲ್ಲಿ ಹೊಡೆದು ಕಳಿಸ್ಬಿಟ್ರು. ಅಂದರೆ ಒಂದು ಹಂತದ ತನಕ ಪಾಸಿಟಿವ್ ಆಗಿ ಸುದ್ದಿ ಆದದ್ದು ಏಕಾಏಕಿ ನೆಗೆಟಿವ್ ಸುದ್ದಿಗಳೇ, ಸರ್ಕಾರಕ್ಕೆ ನೆಗೆಟಿವ್ ಸುದ್ದಿಗಳೇ. ಅದರ ಮಧ್ಯದಲ್ಲಿ ನಾಗೇಂದ್ರರನ್ನು ನೀವು ಹೆಂಗೆ ತಗೊಂಡ್ರಿ ಅಂತ BJPಯವರು ಹಠಕ್ಕೆ ಬಿದ್ದವರಂಗೆ ಪ್ರತಿಭಟನೆ ಮಾಡಿದ್ರು. ಎಲೆಕ್ಷನ್ನು ಇನ್ನು 1.5-2 ವರ್ಷ ಇರುವಾಗ ಇಂಥದ್ದೆಲ್ಲ ಸರ್ಕಾರಕ್ಕೆ ಅನಪೇಕ್ಷಿತ. ಹಿಂಗಾಗಬಾರ್ದು ಅಂದ್ಕೊಳ್ಳುತ್ತೆ ಸರ್ಕಾರ. ಸಮಾಜದ ಮಧ್ಯದಲ್ಲಿ ಸರ್ಕಾರದ ಬಗ್ಗೆ ಬರೀ ಪಾಸಿಟಿವ್ ಡಿಸ್ಕಷನ್ಸ್ ಇರಬೇಕು ಅಂತ ಸರ್ಕಾರ ಬಯಸುತ್ತೆ. ಬಟ್ ಹಂಗಾಗ್ತಾ ಇಲ್ಲ. ಸೊಲ್ಯೂಷನ್ ಏನು? ಆಯ್ತಪ್ಪ, ನಾಗೇಂದ್ರ ರಾಜೀನಾಮೆ ಕೊಟ್ಬಿಡ್ಲಿ, ತಗೊಂಬಿಡೋಣ ರಾಜೀನಾಮೆ. ಅಂಥದ್ದೊಂದು ಸೊಲ್ಯೂಷನ್ನಿಗೆ ಬಂದಂಗೆ ಕಾಣಿಸ್ತಾ ಇದೆ. ರಾಜಕಾರಣದಲ್ಲಿ ಯಾವ ಕ್ಷಣ ಏನಾದರೂ ಬದಲಾಗಬಹುದು. ನಾನು ಈಗಿನ ಕ್ಷಣದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ನಾಗೇಂದ್ರ ಒಂದು ರಾಜೀನಾಮೆ ಕೊಟ್ಟುಬಿಟ್ರೆ ಈ ನೆಗೆಟಿವ್ ಕ್ಯಾಂಪೇನಿನ ಸಮಸ್ಯೆ ಅರ್ಧ ಬಗೆಹರಿಯುತ್ತೆ ಅನ್ನೋ ಪರಿಸ್ಥಿತಿ ಸರ್ಕಾರಕ್ಕಿದೆ, ಮುಖ್ಯಮಂತ್ರಿಗಳಿಗಿದೆ. ಆಮೇಲೆ ಇದು ಬರೀ BJPಯ ಪ್ರತಿಭಟನೆ ಒಂದೇ ಕಾರಣಕ್ಕಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ CBIನವರು. ನಿಮ್ಮ ಅಭಿಪ್ರಾಯ ಏನು ಅಂತ ರಾಜ್ಯಪಾಲರು ಸಚಿವ ಸಂಪುಟಕ್ಕೆ ಕೇಳಿದ್ದಾರೆ. ಸಚಿವ ಸಂಪುಟದ ಸದಸ್ಯರು ನಾಗೇಂದ್ರ
ನಾಗೇಂದ್ರ ಅವರ ವಿಷಯದಲ್ಲಿ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಳ್ಳುವಾಗ ನಾಗೇಂದ್ರ ಅವರು ಅದರ ಭಾಗವಾಗಿರಬಾರದು. ಈಗ ಮುಡಾ ವಿಷಯದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಅಂತ ಸಚಿವ ಸಂಪುಟವನ್ನು ಕೇಳಿದಾಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಇರಲಿಲ್ಲ ಅಲ್ಲಿ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ನಡೀತು. ನಾಳೆ ಅದು ಏನೇ ಡೆವಲಪ್ ಆದರೂ ಹೆಡ್ಲೈನ್ಸೇ, ಸುದ್ದಿನೇ. ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೊಂದು ರಾಜೀನಾಮೆ ತಗೊಂಡ್ಬಿಟ್ರೆ ಅದರಿಂದ ಹಲವು ಸಮಸ್ಯೆಗಳ ಬಗೆಹರಿತವೆ. ಒಂದು, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಲ್ಲದೆ ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ ಅವರು. ನಾಗೇಂದ್ರ ರಾಜೀನಾಮೆ ಕೊಟ್ಟು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕ್ಯಾಬಿನೆಟ್ಟಿಗೆ ತಗೊಂಡ್ಬಿಟ್ರೆ ಏನೇನಾಗುತ್ತೆ ಅವಾಗ? ಒಂದು, ಎಸ್ ಟಿ ಸಮುದಾಯದ ನಾಗೇಂದ್ರ ಅವರ ರಾಜೀನಾಮೆ, ಎಸ್ ಟಿ ಸಮುದಾಯದ ಅನ್ನಪೂರ್ಣ ತುಕಾರಾಮ್ ಅವರು ಕ್ಯಾಬಿನೆಟ್ಟಿಗೆ ಬಂದರು. ಜಾತಿ ಲೆಕ್ಕಾಚಾರ ಸರಿ ಹೋಯಿತು. ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ರಾಜೀನಾಮೆ, ಬಳ್ಳಾರಿ ಜಿಲ್ಲೆಯ ಅನ್ನಪೂರ್ಣ ತುಕಾರಾಮ್ ಕ್ಯಾಬಿನೆಟ್ಟಿಗೆ ಬಂದರು. ಜಿಲ್ಲಾವಾರು ಪ್ರಾಶಸ್ತ್ಯದ ಸಮಸ್ಯೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ಮಹಿಳೆಯರೇನು ಬೆಂಗಳೂರಿನವರೇ ಆಗಬೇಕು, ಬೆಳಗಾವಿಯವರು ಆಗಬೇಕು ಅಂತಿಲ್ಲ. ಒಬ್ಬ ಮಹಿಳೆ ತಾನೇ, ಬಳ್ಳಾರಿ ಅವ್ರನ್ನ ಮಾಡಿದ್ದೀವಲ್ಲ ಅಂತಾರೆ. ಆ ಸಮಸ್ಯೆ ಬಗೆಹರಿಯುತ್ತೆ. ಇನ್ನೂ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ. ಸಿದ್ದರಾಮಯ್ಯನವರ ಸಿಟ್ಟು. ಹಲವು ಕಾರಣಗಳಿಗೆ ಸಿದ್ದರಾಮಯ್ಯನವರು ಬೇಜಾರಾಗಿದ್ದಾರೆ. ಅದರ ಪೈಕಿ ಅತಿ ದೊಡ್ಡ ಕಾರಣ, ಬ್ಯಾಡಗಿ MLA ಬಸವರಾಜ ಶಿವಣ್ಣವರನ್ನ ನಾನು ಮಿನಿಸ್ಟರ್ ಮಾಡಿ ಅಂದಿದ್ದೆ, ನೀವು ಮಾಡಿಲ್ಲ ಅಂತ. ಬಸವರಾಜ ಶಿವಣ್ಣವರು ಮಿನಿಸ್ಟರ್ ಆಗಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಕುರುಬ ಸಮುದಾಯದಿಂದ ನೋಡ್ರಿ ತಮ್ಮ ಮಗನೊಬ್ಬನ ಮಾಡ್ಕೊಂಬಿಟ್ರು ಮಿನಿಸ್ಟ್ರು. ಮಗನೊಬ್ಬನ್ನೇ ಮಾಡಿದರೆ ಸರಿ ಆಗೋದಿಲ್ಲ ಅಂತ ಭೈರತಿ ಸುರೇಶನ್ ಮಾಡಿದ್ದಾರೆ. ಕುರುಬರ ಸಂಖ್ಯೆ ಜಾಸ್ತಿ ಇರೋದು ಉತ್ತರ ಕರ್ನಾಟಕದಲ್ಲಿ. ನೀವು ಬೆಂಗಳೂರವರೊಬ್ಬರನ್ನ, ಮೈಸೂರವರೊಬ್ಬರನ್ನ ಮಿನಿಸ್ಟರ್ ಮಾಡಿ ಕುರುಬರಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ ಅಂದರೆ ಹೆಂಗೆ ಅನ್ನೋ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ ತಮ್ಮ ಜಾತಿ ಬಾಂಧವರ ಮಧ್ಯದಲ್ಲೇ ಇದೆ ಅನ್ನೋದು ಗೊತ್ತು. ಅದಕ್ಕೆ ಅವರು ಬಸವರಾಜ ಶಿವಣ್ಣವ್ರ ಕ್ಯಾಬಿನೆಟ್ನಲ್ಲಿದ್ದರೆ ಇನ್ನೊಬ್ಬ ಕುರುಬ ಕ್ಯಾಬಿನೆಟ್ನಲ್ಲಿ ಬಂದಂಗಾಯಿತು, ಉತ್ತರ ಕರ್ನಾಟಕದ ಕುರುಬ ಕ್ಯಾಬಿನೆಟ್ನಲ್ಲಿ ಬಂದಂಗಾಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಬಸವರಾಜ ಶಿವಣ್ಣವರು ಮಿನಿಸ್ಟರ್ ಆಗಬೇಕು ಅಂತಿದ್ದಾರೆ ಅವರು. ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಬಸವರಾಜ ಶಿವಣ್ಣವ್ರನ್ನ ಒಳಗೆ ತರಬಹುದು. ಅನ್ನಪೂರ್ಣ ತುಕಾರಾಮ್ ಅವರು ಮಹಿಳಾ ಕೋಟಾದಲ್ಲಿ ಒಳಗೆ ಬರ್ತಾರೆ. ನೋಡಿ, ಮೂರು ಸಮಸ್ಯೆಗಳ ಬಗೆಹರಿತವೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ನಾಳೆ ಹೋಗ್ತಿದ್ದಾರೆ ಅವರು. ಬೆಳಗ್ಗೆ 7 ಗಂಟೆ ಫ್ಲೈಟಿಗೆ ಹೋಗ್ತಾರೆ. KC ವೇಣುಗೋಪಾಲ್ ಸೇರಿದಂತೆ ಯಾರ್ಯಾರನ್ನು ಸಾಧ್ಯವೋ ಅವರನ್ನೆಲ್ಲ ದಿಲ್ಲಿಲಿ ಭೇಟಿ ಆಗ್ತಾರೆ. ಇದೊಂದು ಪ್ಲ್ಯಾನ್ ಪ್ರಪೋಸಲ್ ಇಡ್ತಾರೆ. ಬಹುಶಃ ನಾಗೇಂದ್ರ ಅವರಿಗೆ ಹೇಳಿಸಲಾಗುತ್ತೇನೋ, ದೆಹಲಿಯಿಂದ ಹೇಳಿಸ್ತಾರೆ ಅಂತ ಒಂದು ಚರ್ಚೆ ಇದೆ. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಹಿಂಗೊಂದು ಸುದ್ದಿ ಇದೆಯಲ್ಲ, ಅಂದರೆ ಅವರು ಹೂನು ಅನ್ನಲಿಲ್ಲ, ಊಹೂನು ಅನ್ನಲಿಲ್ಲ. ನಮ್ಮ ಪಕ್ಷದಲ್ಲಿ ಸಚಿವರು, ಶಾಸಕರೆಲ್ಲ ಶಿಸ್ತಿನ ಸಿಪಾಯಿಗಳು ಅಂದರು. ಸಾಯಂಕಾಲ ಪ್ರೆಸ್ ಮೀಟ್ ಮಾಡಿದ್ರು. ಸಾಯಂಕಾಲದ ಪ್ರೆಸ್ ಮೀಟ್ನಲ್ಲಿ ನಾಗೇಂದ್ರ ನಿರಪರಾಧಿ, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿ, ನೋಡೋಣ ಈ ಸದ್ಯಕ್ಕೆ ಆ ರೀತಿಯಾಗಿ ಯಾವುದೂ ಇಲ್ಲ ಅಂದರು. ಅಂತ ಕೇಳಿಸ್ಕೊಳ್ಳಿ ಎರಡೂ ಹೇಳಿಕೆಗಳನ್ನು. ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್ ಸೋಲ್ಜರ್ ಆಫ್ ದಿ ಪಾರ್ಟಿ. ದಟ್ ಇಸ್ ವಾಟ್ ಐ ಕ್ಯಾನ್ ಟೆಲ್. ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ, ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂತಹ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ತರದ ಅಂತದ್ದೇನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.